ಹೆಣ್ಮಕ್ಳೊಮ್ಮೆ ಬೇಯ್ತಿರ್ತಾರ ನೋಡ್ಬೇಕು. ಹೋಗ ನಿನ್ನ ಬಾವ ಹೋಗು, ನಿನ್ನ ಉಡ್ದಾರದ ಊರ್ ಬೇಲಿ ಮ್ಯಾಗ ಬೀಳಿ, ನಿನ್ನ ಮಣ್ಣಾಗ ತುರಿಕ್ ಮನೆಯಾಗ ಹುಡುಕಾಡ್ಲಿ, ನಿನ್ನ ಹೆಜ್ಜಾಗ ಊಟ ಬಡಿಲಿ, ನಿನ್ನ ಹೆಣದ ಮ್ಯಾಗ ಹೆಂಟುಗಲ್ಲಿ ಏರಿಸ್ಲಿ. ಇವು ಹೆಣ್ಮಕ್ಳು ಮಾತಿವು. ಇವು ಈ ಕಡೆ ಮಾತಾಡ್ತಾರ ಇಲ್ಲೋ ಗೊತ್ತಿಲ್ಲ ರೀ, ಆ ಕಡೆ ಮಾತಾಡ್ತಾರ. ಆ ಕಡೆ ಸುದ್ದಿ ಹೇಳ್ತೀನಿ ನಾ. ಮತ್ತು ಈ ಕಡೆದೇನು ಗೊತ್ತಿಲ್ಲ ನನಗೆ, ಈ ಕಡೆ ಏನು ಮಾತಾಡ್ತಾರೋ ಆ ಕಡೆ ಮಾತ್ರ ಹಿಂಗ ಅಂತಾರೆ. ಎಷ್ಟು ಚಂದ ಅದ ನೋಡ್ರಿ. ಅದ್ರಾಗ ಅರ್ಥ ಅದೇ. ಉಡ್ದಾರ ಹರಿದು ಊರು ಬೇಲಿ ಮ್ಯಾಗ ಬೀಳಿ. ಏನು ಉಡ್ದಾರ ಬಿಡ್ತಾರಂತೀರೇನು? ಮೊದಲು ಉಡ್ದಾರ ಹರಿರಿ ಅಂತಾರ. ಉಡ್ದಾರ ಹರಿದು ಊರು ಬೇಲಿ ಮ್ಯಾಗ ಬೀಳಿ, ನಿನ್ನ ಹೆಜ್ಜಾಗ ಗೂಟ ಬಿಡಲಿ ಅಂತಾರೆ. ಕೆಲವೊಬ್ಬರು ದೆವ್ವ ಆದಿಗಿದಾರಂತೇಳಿ ಸಜ್ಜಿ ಬಿತ್ತಾರ, ಸಜ್ಜಿ ಹಿಂಬಾಲ ಹೊಕ್ಕೊಂತ ಹೋಗ್ತಾರ, ನ್ಯಾವಣಿ ಹೊಕ್ಕೊಂತ ಹೊಕ್ಕಾರ. ಅಲ್ಲಿ ಕೊನೆಗೆ ಬಡೆ ಸೊಪ್ಪು ಹಾಕಿ ಬಾರಿ ಮುಳ್ಳು ಹಾಕಿ ಮುಗಿಸ್ತಾರ. ಈ ಕಡೆ ಗೊತ್ತಿಲ್ಲ, ಆ ಕಡೆ ಮಾಡ್ತಾರ. ಮತ್ತ ನಿನ್ನ ಹೆಣದ ಮ್ಯಾಗಿ ಹೆಂಟಿಗಲ್ಲಿ ಏರಿಸಲಿ, ಯಾವ ಜನ್ಮಕ್ಕೆ ಜೋಡಾಗಿದ್ದೋ ಬಾವ ಅಂತಾರ. ಅಂದ್ರೆ ಇವಿಷ್ಟು ಅನ್ಬೇಕಾದ್ರೆ ಈ ಮಾತಿನಾಗ ಎಷ್ಟು ಅರ್ಥ ಅದ ಅಂತಂದ್ರೆ ಬಹಳ ಅರ್ಥಗರ್ಭಿತವಾದ ಮಾತು. ಅದಕ್ಕಾಗಿ ಇಷ್ಟೆಲ್ಲವೂ ಸುಳ್ಳೈತೆ ಅನ್ನೋದು ಗೊತ್ತಿದ್ದು, ಸುಳ್ಳೈತೆ ಅನ್ನೋದು ಗೊತ್ತಿದ್ದು ಇದನ್ನೊಂದು ಚೂರು ಕಮ್ಮಿ ಮಾಡ, ಪ್ರಪಂಚ ಕಮ್ಮಿ ಮಾಡ. ನಮ್ಮ ಜೈನ ಧರ್ಮದ ತರುಣ ಸಾಗರ ಹೇಳ್ತಾರ, ನೀರೈತೆ ಜೈನ ಧರ್ಮದ ತರುಣ ಸಾಗರ್ ಹೇಳ್ತಾರ ಏನಂತಂದ್ರೆ 60 ವರ್ಷ ಆತು ಅಂತಂದ್ರೆ ಹಿರೇತನ ಮಾಡೋದು ಬಿಡ್ಬೇಕಂತ. ಯಜಮಾನ್ತಿ ಆ ಮನೆಯಾಗ ಹಿರಿಯ ಮತ್ತು ಹಿರಿಯಳ್ತಿ 60 ವರ್ಷ ಆತು ಅಂತಂದ್ರೆ ಹಿರೇತನ ಬಿಡಬೇಕು, ಮಕ್ಕಳ ಕೈಯಾಗ ಸ್ವಸ್ಥರ ಕೈಯಾಗ ಕೊಡಬೇಕು. ಅವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಭಗವಂತ ನಾಮಸ್ಮರಣೆ ಮಾಡಕ್ ಮಠಕ್ಕ ಅಥವಾ ಗುಡಿಗೆ ಬಂದ ಆರಾಮನ ಭಗವಂತನ ನಾಮಸ್ಮರಣೆ ಮಾಡ್ಬೇಕಂತ. ಅಂದ್ರೆ ಸುಖ ಜೀವನ ಆಗುತ್ತದೆ. ನಾ ಭಾಳ ಮಂದಿನ ನೋಡೀನಿ, 80 ಆದ್ರೂ 90 ಆದ್ರೂ ಆ ನಡಿನಾಗ ಚಾವಿ ಕಟ್ಟಿರ್ತಾರ. ನಡಿನಾಗ ಯಾರ ಕೈಯಾಗ ಸ್ವಸ್ಥರ ಕೈಯಾಗೂ ಕೊಡೋದಿಲ್ಲ, ಮಕ್ಕಳ ಕೈಯಾಗೂ ಕೊಡೋದಿಲ್ಲ. ತಾವ ಸ್ವತಃ ಹೋಗಿ ಟಜರಿಗೆ ಹೋಗಿ ಕೆರಂದ ಅದನ್ನ ಕಡ್ಯಾಕ ಸಹಿತ ತಗೋದಿಲ್ಲ. ಆ ಟಜರಿಗೆ ಹೋಗಿ ಹಚ್ಚಿ ನಿಂತ ಅದನ್ನ ತೆಗೆದ ಅದ್ರೊಳಗಿಂದ ₹1 ಕೊಡ್ಬೇಕಾದ್ರೆ ಒಂದು ಕಣ್ಣು ಹೋಗಿರ್ತದ. ಹಿಂಗ ಒಂದ ಕಣ್ಣಿಲ್ಲೇ ನೋಡು, ಇದು ₹1 ಹೌದಲ್ಲ ನೋಡು, ಕಡ್ಡಿಪಟ್ಟಣ ತರಾಕ. ಅಂದ್ರೆ ಇಂಥ ಒಂದು ಮೋಹದ ಜೀವನ ಏನಾಗುತ್ತದೆ ಅಂದ್ರೆ ಮುಂದಿನ ಜನ್ಮಕ್ಕೆ ಮತ್ತೆ ಏನಾಗಿ ಬರ್ತದಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನಂ ಯ ಸಂಸಾರೇ ಕಲು ದುಸ್ತಾರೆ ಕೃಪೆಯ ಮುರಾರೆ ಭಜ ಗೋವಿಂದಂ ಗೋವಿಂದಂ ಮೂಢಮತೆ. ಅಂದ್ರೆ ಇದು ಎಲ್ಲವೂ ಸುಳ್ಳದೆ. ಒಂದಿಷ್ಟು ಕಮ್ಮಿ ಮಾಡ್ಕೋಬೇಕಂದ್ರೆ ತರುಣ ಸಾಗರ ಹೇಳಿದ್ದನ್ನು ನಾವು ಪಾಲಿಸಬೇಕು. 60 ವರ್ಷ ಆದ್ರೆ ಹಿರೇತನ ಬಿಡಬೇಕು. ನೆನಪಿಟ್ಕೊಳ್ರಿ, 80 ಆದ್ರೂ ಬಿಡಕ್ಕಾಗುದಿಲ್ಲ, 90 ಆದ್ರೂ ಬಿಡಕ್ಕಾಗುದಿಲ್ಲ. ಅಂದ್ರೆ ಇದ್ರ ಮೋಹ ಎಂಥದೈತೆ ಅಂತಂದ್ರೆ ಇದು ಮತ್ತೆ ಹೊಳ್ಳಿ ಜನ್ಮ ಆಗುತ್ತದೆ, ಮತ್ತೆ ಹೊಳ್ಳಿ ಜನ್ಮ ಆಗುತ್ತೆ. ಜ್ಞಾನಿ ಹೇಗಿರ್ತಾನಪ್ಪ ಅಂದ್ರೆ ಎಲ್ಲದರೊಳಗೆ ಇದ್ದು ಇಲ್ಲಾರ್ದಂಗಿರ್ತಾನೆ. ಒಂದು ಉದಾಹರಣೆ ಹೇಳ್ತೀನಿ. ಈ ಜ್ಞಾನಿ ಬದುಕಿಗೂ ಮತ್ತು ಈ ಪ್ರಪಂಚಕನ ಬದುಕಿಗೂ ಒಂದು ಕುಳ್ಳಿನ್ಯಾಗ ಎಳಿ ಇರ್ತದ. ಆ ಕುಳ್ಳಿನ್ಯಾಗಿನ ಎಳಿ ಏನಕ್ಕತಿ? ಕುಳ್ಳಿನ್ಯಾಗಿನ ಎಳಿ ಅದ ಹಿಂಗ ಹರಿದ್ರೂ ಕುಳ್ಳು ಮುರಿದ್ರೂ ಅದು ಎಳಿ ಹರಿಯುವುದಿಲ್ಲ. ಇದು ಏನು? ಪ್ರಪಂಚಿಕನ ಬದುಕು. ಇದು ಕುಳ್ಳಿನಾಗಿನ ಎಳಿ ಇದ್ದಂಗ. ಅಂದ್ರೆ ಕುಳ್ಳು ಹರಿದ್ರೂ ಕುಳ್ಳು ಒಡೆದ್ರೂ ದಾರ ಹರಿಯುವುದಿಲ್ಲ. ಆದರೆ ಅದೇ ಒಬ್ಬ ಜ್ಞಾನಿ ಮಹಾತ್ಮ, ಅವನು ಹೊಲ ಐತಿ, ಹೊಲ ಮಾಡ್ತಾನ, ಅವನು ದಾಸೋಗ ನಡೆಸ್ತಾನ, ಅವನು ಯಥಾಸ್ಥಿತಿ ನಿಮ್ಮಂಗನ ಮಾಡ್ತಾನ. ಆದ್ರೆ ಅವಂದು ಹೆಂಗಂದ್ರೆ ಬೆನ್ಯಾಗಿನ ಎಳಿ ಇದ್ದಂಗೆ. ಬೆನ್ಯಾಗ ಎಳಿ ಇದ್ರೆ ಅದೇನಾರ ಹರ್ಕೋತದಂತೀರೇನು? ಹರಿಯುವುದಿಲ್ಲ, ಸರಳವಾಗಿ ಬರ್ತದ. ಹೆಂಗೆ ಬೆನ್ಯಾಗಿನ ಎಳಿ ಸರಳವಾಗಿ ಬರ್ತದೋ ಹಂಗೆ ಒಬ್ಬ ಜ್ಞಾನಿ ಮಹಾತ್ಮನ ಬದುಕ ಬೆನ್ಯಾಗಿನ ಎಳಿ ಹಂಗೆ ಬದುಕ್ತಾನ. ಆದ್ರೆ ಪ್ರಪಂಚಕನ ಬದುಕು ಹೆಂಗಿರ್ತದಂದ್ರೆ ಕುಳ್ಳಿನಾಗಿನ ಎಳಿ ಹಂಗಿರ್ತದ, ಕುಳ್ಳಿನಾಗಿನ ಎಳಿ ಹಂಗಿರ್ತದ. ಅದಕ್ಕೆ ಮುಂದೆ ಏನಾಗ್ತದಪ್ಪ ಅಂದ್ರೆ
ಇವ ಬೆನ್ನಾಗಿ ನೆಳಿ ಇದ್ದಂಗೆ ಇವಾಗ ಸಂಸಾರ ಇರುವುದಿಲ್ಲ, ಇವಾಗ ಹೆಂಡ್ರು ಮಕ್ಕಳು ಇಲ್ಲ. ಆದ್ರೆ ಪ್ರಪಂಚಕ್ಕನ ಕುಳ್ಳಿನಾಗಿನ ಎಳಿ ಹೆಂಗಿರ್ತೈತೆ ಅಂತಂದ್ರೆ ಮುಂದೆ ಅವನ ಮನೆಯಾಗ ಮೊಮ್ಮಕ್ಕಳು ಹುಟ್ಟುತ್ತಾವು, ಅಜ್ಜ ಸಾಯ್ತಾನ. ಮಕ್ಕಳ ಹೊಟ್ಟಿಲೆ ಹುಟ್ಟಿದಾಗ ಏನಂತಾರಂತಂದ್ರೆ ಆ ಖುಷಿನ ನೋಡಿ, ಅಯ್ಯ ಸೇಮ್ ಅವ್ರ ಅಜ್ಜನ ಹಂಗ ಅದ ನೋಡ ತಂಗಿ, ಸೇಮ್ ಹಂಗ ಅದ ನೋಡಂತ ಒಬ್ರು ಅಂತಾರ. ಅದ್ರಾಗ ಇನ್ನೊಬ್ರು ಅಂತಾರೆ ಅಜ್ಜನ ಹಂಗಿಲ್ಲವ, ಅಜ್ಜನ ಬಂದಾನಂಗ, ಅಜ್ಜನ ಬಂದಾನ. ಇದ್ರ ಅರ್ಥ ಏನು ಅಂತಂದ್ರೆ ಆ ಪ್ರಪಂಚದ ನಾನು ನಂದು ಅನ್ನುವಂಥ ಈ ವ್ಯಾಮೋ ಏನು ಮಾಡ್ತದ, ಮತ್ತು ಮೊಮ್ಮಗನ ರೂಪವಾಗಿ ಮತ್ತೆ ನಿಲ್ಗತ್ತನ ಮನೆಗೆ ಬರ್ತಾನ. ಅಂದ್ರೆ ಇವನಿಗೆ ಮುಕ್ತಿ ಐತೇನ ಅಂದ್ರೆ ಇಲ್ಲ. ಯಾಕಂತಂದ್ರೆ ಇದು ಸಾವು ಮಠ ನಾನು ನಂದು ಅನ್ನೋದನ್ನ ತಲೆಯಾಗಿ ಇಟ್ಕೊಂಡಿರ್ತಾನಲ್ಲ, ಅದೇರನ್ನ ತಲೆಯಾಗಿ ಇಟ್ಕೊಂಡು ಪ್ರಾಣ ಬಿಟ್ಟಾಗ ಆ ರೀತಿಯಾಗಿ ಆ ಮನೆಯ ಜನನ ಆಗಬಹುದು ಅಂತ ಶರಣರ ವಿಚಾರ. ಶರಣರ ಅದನ್ನ ಅಂತಾರ, ಕರ್ಮಕ್ಕ ಪುನರ್ಜನ್ಮ ನಿಜ. ನಾವು ಯಾವ ಕರ್ಮಗಳನ್ನ ಮಾಡ್ತೀವಲ್ಲ ಅದಕ್ಕೆ ಪುನರ್ಜನ್ಮ ನಿಜ. ಕೆಲವೊಬ್ರು ಹೇಳ್ತಿರ್ತಾರೆ ಏನಂತಂದ್ರೆ ಪ್ರಪಂಚ ಹೊಲದ ಮ್ಯಾಗ ಬಹಳ ಪ್ರೀತಿ ಇರ್ತಾನ, ಬಹಳ ಪ್ರೀತಿ. ಅದು ಖಾಲಿ ಹೊಲ ಇದ್ರು, ನಂಚೂರು ಸೌಂಡ್ ಇಡಪ್ಪ, ಖಾಲಿ ಹೊಲ ಇದ್ರೂ ಹೊಲಕ್ಕೆ ಹೋಗಿ ಬಂದಾಗ ಸಮಾಧಾನ ಆಗುತ್ತದೆ. ಪೀಕ್ ಇದ್ರಂದ್ರು 2 ಹೊತ್ತು ಹೊಕ್ಕಾನ, ಖಾಲಿ ಹೊಲ ಇದ್ರು 1 ಹೊತ್ತು ಹೊಕ್ಕಾನ. ಅಂದ್ರೆ ಹೊಲದ ಮ್ಯಾಗಿನ ವ್ಯಾಮೋಹ, ಹೊಲದ ಮ್ಯಾಗಿನ ಪ್ರೀತಿ ಅದು ಏನು ಮಾಡ್ತದಪ್ಪ ಅಂತಂದ್ರೆ ಇದು ಕರ್ಮ. ಯಾವುದು? ಹೊಲದ ಮ್ಯಾಗಿನ ಅತೀ ಪ್ರೀತಿ ಇರುವುದು ಇದು ಕರ್ಮ. ಈ ಕರ್ಮಕ್ಕೆ ಪುನರ್ಜನ್ಮ ಯಾವುದು ಅಂತಂದ್ರೆ ಈ ತ್ವಾಳ ನೋಡಿರೇನು, ತ್ವಾಳಾಗಿ ಹುಟ್ಟಿ ಬರ್ತಾನವ. ತ್ವಾಳಾಗಿ ಹುಟ್ಟಿ ಬಂದು ರಾತ್ರಿ ಎಲ್ಲ ಹೊಲನ ತಿರುಗ್ತಿರ್ತಾನವ. ರಾತ್ರಿಗೆ ತ್ವಾಳ ರಾತ್ರಿ ತಿರುಗುತ್ತಾವ, ಹಗಲಿ ತಿರುಗುದಿಲ್ಲ. ಯಾಕಂತಂದ್ರೆ ಅವ್ ಹೊಲದ ಮ್ಯಾಗ ಯಾರು ಅತಿಯಾಗಿ ಮೋಹ ಇಟ್ಟಿರ್ತಾರ ಆ ಒಂದು ಮೋಹಕ್ಕಾಗಿ ಸತ್ತ ಮ್ಯಾಗ ಆ ಹೊಲ ಹುಡುಕಾಡಕ ತ್ವಾಳಾಗಿ ಬಂದು ಕೆರಂದ ಇಡೀ ಭೂಮಿ ಎಲ್ಲ ತಿರುಗುತ್ತಾನ, ಹೊತ್ತು ಮಾಡ್ತದ, ಹೊಲ ಸಿಗುವುದಿಲ್ಲ. ಅವತ್ತು ಹೋತ್ ಒಂದು ದಿವಸ ಮತ್ತೆ ಮರು ದಿವಸ ಅದೇ ಕೆಲಸ. ಇದು ಕರ್ಮಕ್ಕೆ ಪುನರ್ಜನ್ಮ. ಇದು ಶರಣರ ಮಾತದ. ಇದು ಮುಂದೆ ಇನ್ನೊಬ್ಬ ಮನಿ ಮ್ಯಾಗ ಬಹಳ ವ್ಯಾಮೋಹ ಇಟ್ಟಿರ್ತಾನೆ, ಬಹಳ ಬಂದವರೆಲ್ಲ ಕೇಳ್ತಿರ್ತಾನೆ, ಏ ಬಾರೋ ಮನಿ ಹೆಂಗೆ ಕಟ್ಟಿ ನೋಡು, ಹೆಂಗೆ ಕಟ್ಸಿದ್ ನೋಡು, ಚಲೋ ಆಗೈತಿ, ಚಲೋ ಆಗೈತಿ. ಅವ ಏನಾರ ಇಲ್ರಿ ಇದು ಹಂಗಾಗ್ಬೇಕು, ಇದು ಹಿಂಗಾಗ ಹೋಗ ನಿನಗೊಂದು ಗೊತ್ತೈತೆ, ಹೋಗಿ ಮನಿಗೆ. ಅದನ್ನು ಬಿಟ್ಟು ಭಾರಿ ಆಗೈತೆ ಸೌಕಾರ, ಇಂಥ ಮನಿ ಯಾರೂ ಕಟ್ಟಿಲ್ಲ ಅಂದ್ರೆ ಸಾಕು. ಒಂದು 2 ಸಿಂಗಲ್ ಚಾ ಮಾಡು ಮನ್ಯಾಗ, 2 ಸಿಂಗಲ್ ಚಾ ಮಾಡತ್ತಾನ. ಚಲೋ ಆಗೈತಂದ್ರೆ ಚಾ ಮಾಡಂತಾನ. ಪರಂತು ಇದು ಇಲ್ಲಿ ಆಗ್ಬೇಕಾಗಿತ್ರಿ, ಅದು ಅಲ್ಲಿ ಆಗ್ಬೇಕಾಗಿತ್ತಂದ್ರೆ ನಿನಗೇನು ಗೊತ್ತೈತೆ, ಹೋಗಿ ನೀ ಮನಿಗೆ ಅಂತಾನ. ಹಂಗ ಮನಿ ಮ್ಯಾಗ ಅತಿ ವ್ಯಾಮೋಹ ಇಟ್ಟವ ಸತ್ತ ಅಂತಂದ್ರೆ ಮುಂದಿನ ಜನ್ಮಕ್ಕೆ ಕರ್ಮಕ್ಕೆ ಪುನರ್ಜನ್ಮ ಯಾವುದು ಅಂದ್ರೆ ಹಲ್ಲಿ. ಹಲ್ಲಿ ಮನ್ಯಾಗ ಬಂದಿರ್ತಾವ ನೋಡಿರಿ. ನಮ್ಮ ಕಪ್ರೇಟಿವ್ ಸ್ವಾಮಿಗಳು ಶಿವ ಅನ್ನಂದ್ರೆ ಶಿವ ಅನ್ನೋದಿಲ್ಲ. ನೀವು ಅದ ಮನ್ಯಾಗ ಹಲ್ಲಿ ಚೂ ಅಂತಂದ್ರೆ ಶಿವ. ಆ ಹಲ್ಲಿಕ್ಕಿಂತ ಏನು ಸಣ್ಣವ್ರು ಅದಾರ ಅವ್ರು ನೋಡ್ಯಾರ ಅನ್ಬೇಕಲ್ಲ ನೀವು. ಅಂದ್ರೆ ಯಾರ ಮನಿ ಮ್ಯಾಗಿನ ಅತಿಯಾದ ವ್ಯಾಮೋಹ ಏನ್ ಮಾಡ್ತೈತೆ ಅಂದ್ರೆ ಅದು ಮುಂದಿನ ಕರ್ಮಕ್ಕೆ ಪುನರ್ಜನ್ಮ ಯಾವುದು? ಹಲ್ಲಿ. ಮತ್ತಿನ್ನ ಕೆಲವೊಬ್ರು ಮನ್ಯಾಗ ಒಂದಿಷ್ಟು ರೊಕ್ಕ ಇರ್ತಾವ, ಟೆಜರಿಯಾಗ ಅದು ಇಡ್ತಾರ. ಧನಾನಿ ಭೂಮವು ಅವಾಗ ಭೂಮಿಯೊಳಗೆ ಇಡ್ತಿದ್ರಂತ, ಈಗ ಟೆಜರಿಯಾಗ ಇಡ್ತಾರೆ. 10,000 ಇದ್ರ 20,000 ಇದ್ರ ಅದನ್ನ ಏನು ಮಾಡುದು ಅಂದ್ರೆ ದಿವ್ಸಕ್ಕೆ 1 ಸಾರಿಯರ ಎಣಿಸಿ ಕದ ಹಾಕುದು. ಕದ ಹಾಕಿ ಒಳಗೆ ಟೆಜರಿ ತೆಗೆದಕ್ಕಾರಿಂದ ಆ ರೊಕ್ಕ ಎಣಿಸುದು. ಯಾಕಂದ್ರೆ ಆ ರೊಕ್ಕ ಎಣಿಸೋದ್ರಿಂದ ಒಂದು ಸಮಾಧಾನ ಇರ್ತದ. ಆ ಟೆಜರಿ ಹತ್ರನ ಮಲಗೋದು, ಮತ್ತೊಬ್ರು ಯಾರು ಆ ಕೋಲಿ ಬರುವಂಗಿಲ್ಲ. ಬರೇ ರೊಕ್ಕ ಎಣಿಸೋದು. ಯಾಕಂದ್ರೆ ಅದ್ರ ಮ್ಯಾಗಿನ ಪ್ರೀತಿ. ಊಟ ಮಾಡಿ ಬರ್ರಿ ಅಂತ ಅವ್ರು ಮನ್ಯಾಗ ಹೆಣ್ಮಕ್ಳು ಬಾಗಲ ಬಡಿತಿರ್ತಾರೆ. ಬರ್ತೀನಿ ತಡಿ, ಏನಾರು ಮಾಡಕತ್ತೀರಿ ಒಳಗೆ, ಕೆಲಸ ಐತಾಳ ತಡಿ. ಅವ್ರಿಗೆ ಗೊತ್ತಿರ್ತೈತಿ, ನಿನ್ನ ಕೆಲಸ ಗೊತ್ತೈತಾಳ ನನಗೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲಾರ್ದು ಯಾವ್ದು ಇರ್ತೈತಿ, ನನಗೆ ಗೊತ್ತೈತಾಳ ಅಂತಿರ್ತಾರೆ. ಇವ ಎನಿಸಿ ಬ್ಯಾಸತ್ತು ಮ್ಯಾಗ ಮತ್ತೆ ಅದನ್ನು ಟೆಜರಾಗಿಟ್ಟು ಊಟ ಮಾಡಿ ಬಂದು ಮತ್ತೆ ಅಲ್ಲೇ ಅದ್ರ ಮುಂದೆ ಹಾಸಿ ಮಕ್ಕೊಂತಾನೆ. ರೊಕ್ಕದ ಮ್ಯಾಗ ಅತಿಯಾದ ವ್ಯಾಮೋಹ ಈ ಕರ್ಮಕ್ಕೆ ಪುನರ್ಜನ್ಮ ಯಾವುದಂದ್ರೆ ಕಪ್ಪಿ. ನೋಡ್ರಿ, ನೀವು ಮಳಿ ಆತು ಅಂತಂದ್ರೆ ಕಪ್ಪಿ ಬರ್ತಾವ. ಗೊತ್ತ ಅವು ಏನಂತ ಗೊತ್ತೈತೇನ್ರಿ ನಿಮಗೆ?
ರೊಕ್ಕ 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 ಮೊದಲು ಅನಿಸ್ತದ ಕೊರ ಅಂದಂಗೆ ಆಕತ್ತದ ಕೊರ ಅಲ್ರಿ ಅದು. ನೀವು ಅಂಡ್ರಿ ನೋಡಿರ್ಬೇಕಾರೆ ಕೊರ ಅದು ಕೊರನ ಹೋಗಿ ಏನಾಕತಿ ಅಂದ್ರ ರೊಕ್ಕ ರೊಕ್ಕ ಆಕತಿ. ಕೊರ ಈ ರೊಕ್ಕ ಅನ್ನುವಂತ ಕಪ್ಪು ಏನದಾವಲ್ಲ, ಇವು ಮೊದಲಿನ ಜನ್ಮ ಯಾವುದು ಅಂದ್ರೆ ರೊಕ್ಕದ ಮ್ಯಾಗ ಅತಿಯಾದ ವ್ಯಾಮೋಹ ಯಾವ ಇಟ್ಟಿತ್ತಲ್ಲ ಅವನೇ ನಿನಗತ್ತೀನಿ ಕಪ್ಪಾಗಿ ಬರ್ತಾನ. ಅದಕ್ಕೆ ನಮ್ಮ ಕರ್ಮಕ್ಕ ಪುನರ್ಜನ್ಮ ನಿಜ ಅಂತ ಶರಣರು ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಮಗೆ ಕೊಟ್ಟಿರೋ ಸಮಯ ಮುಗಿತಾ ಬಂತು. ಅದಕ್ಕೆ ಇವತ್ತು ಶಿವರಾತ್ರಿ ಜಾಗರಣೆ ಮಾಡ್ರಿ, ಶಿವನನ್ನ ಆರಾಧನೆ ಮಾಡ್ರಿ. ಯಾವಾಗ ಅರುತ ಅನ್ರಿ ಮರುತ ಅನ್ರಿ. ಬೆಂಕಿ ಅರುತ ಮುಟ್ಟಿದ್ರೂ ಸುಡ್ತದ, ಮರತ ಮುಟ್ಟಿದ್ರೂ ಸುಡ್ತದ. ಹಂಗ ನೀವು ಅರುತ ಶಿವ ಅಂದ್ರೂ ಫಲ ಕೊಡ್ತದ, ಅರಿಲಾರ್ದ ಶಿವ ಅಂದ್ರೂ ಫಲ ಕೊಡ್ತದ. ಏನ ಅನ್ರಿ. ಅದಕ್ಕೆ ನಮ್ಮ ಇವರು ಸಿದ್ಧಾರೂಢರದ ಒಂದು ಹಾಡ ಮಾಡಿದಾನ ಗುರುರಾಜ್ ಕಂದೂಳಿ. ಸಿದ್ಧಾರೂಢ ಸ್ವಾಮಿ ಧ್ಯಾನ ಮಾಡಬೇಕವ್ವ ತಂಗಿ, ಶುದ್ಧವಾಗಿ ಸಂಸಾರ ಸಾಗತೈತವ್ವ. ಕುಟ್ಟುವಾಗ ಒಮ್ಮೆ, ಬೀಸುವಾಗ ಒಮ್ಮೆ, ತೊಟ್ಟಿಲನ್ನು ತೂಗುವಾಗ ಒಮ್ಮೆ ಸಿದ್ಧಾರೂಢ ಸ್ವಾಮಿ ಧ್ಯಾನ ಮಾಡಬೇಕವ್ವ. ಅಂದ್ರ ಸಿದ್ಧಾರೂಢರ ಅನ್ರಿ, ಬಸವಣ್ಣರ ಅನ್ರಿ, ಮಹಾತ್ಮರ ಅನ್ರಿ, ಯಾವುದರ ಶಿವ ಅಂದ್ರೆ ಸಾಕು. ಆ ಶಿವನೊಳಗ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ದೇವತೆಗಳು 33 ಕೋಟಿ ದೇವತೆಗಳು ಒಂದೇ ಒಂದು ಓಂ ನಮ ಶಿವಾಯದೊಳಗದಾವು. ಪುಣ್ಯಾತ್ಮರೇ, ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದ. ಇಂಥ ಜನ್ಮ ಮರಳಿ ಸಿಗುವುದಲ್ಲ. ಇಂಥ ಶ್ರೇಷ್ಠವಾದ ಜನ್ಮ ಸಿಕ್ಕದ. ಇಂಥ ಜನ್ಮ ಸದುಪಯೋಗ ಆಗಬೇಕಾಗಿತ್ತು ಅಂದ್ರೆ ಬಿಡಲಾರದ ಸದಾವಕಾಲ ಓಂ ನಮ ಶಿವಾಯ ಏನ್ರಿ. ಅಲ್ಪ ಸಮಯ, ಅಲ್ಪ ಪ್ರವಚನ. ಅದಕ್ಕಾಗಿ ಮತ್ತೆ ನಿಮ್ಮ ಭೇಟಿ ಆ ಭಗವಂತ, ಆ ಬಸವಣ್ಣ ಶಿವ ಎಂದು ಕೂಡಿಸ್ತಾನ. ಅವಾಗ ಮತ್ತೊಮ್ಮೆ ಭೇಟಿ ಆಗೋಣ ಅಂತ ಹೇಳ್ತಾ ನನ್ನ 2 ವಾಗ್ರೂಪ ಸೇವೆಗೆ ವಿರಾಮ ಮಾಡ್ತಾ ಇದ್ದೀನಿ. ಓಂ ಶಾಂತಿ. ಇಲ್ಲಿಯವರೆಗೆ ತಮ್ಮ ಹಿತವಚನ ನೀಡಿದ ಪರಮ ಪೂಜ್ಯ ಶ್ರೀ ಪ್ರಭುದೇವ್ ಮಹಾಸ್ವಾಮಿಗಳು ಇವರಿಗೆ ಧನ್ಯವಾದಗಳು. ಈಗ ಒಂದು ವಿಶೇಷ ಸೈನಿಕರ ಗೀತೆ.